ವ್ಯಾಂಗಾರ್ಡ್ ಫುಡ್ಸ್ ಚಾನೆಲ್ಗೆ ಸ್ವಾಗತ. ಲತಾ ಮತ್ತು ಜಯರಾಮ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಉದ್ದಿನಬೇಳೆ ಚಟ್ನಿ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಈ ಉದ್ದಿನಬೇಳೆ ಚಟ್ನಿ ಅನ್ನದ ಜೊತೆಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಹುರ್ಗಡ್ಲೆ ಚಟ್ನಿ, ಕಾಯಿ ಚಟ್ನಿ ಎಲ್ಲ ಚೆನ್ನಾಗಿ ಪರಿಚಯ ಆಗಿರ್ಬೋದು. ಆದರೆ ಉದ್ದಿನಬೇಳೆ ಚಟ್ನಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀನಿ ಅಂತ ತೋರಿಸೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ. ಅದಕ್ಕೆ ಮೊದಲು ಬಾಂಡೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಚಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, ದಿನ ಅಡುಗೆಗೆ ಬಳಸೋ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಗಿದೆ. ನಾನು 8 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ನಾವು ರೆಗ್ಯುಲರ್ ಅಡುಗೆಗೆ, ದೋಸೆ, ಇಡ್ಲಿಗೆ ಉಪಯೋಗಿಸ್ತೀವಲ್ಲ, ಅದೇ ಉದ್ದಿನಬೇಳೆನ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಬಣ್ಣ ಬದಲಾಗಬೇಕು ಮತ್ತು ಇದರಲ್ಲಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರಬೇಕು. ಅಷ್ಟವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ, ಬಣ್ಣನೂ ಬದಲಾಗ್ತಾ ಇದೆ. ಈ ಸಮಯದಲ್ಲಿ ಒಂದು 8 ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಬರೀ ಕಲರ್ ಕೊಡುತ್ತೆ, ಖಾರ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು 3 ಹಸಿ ಮೆಣಸಿನ್ಕಾಯಿ, ಆ ಹಸಿ ಮೆಣಸಿನ್ಕಾಯಿಯು ಕೆಂಪಾಗಿದೆ, ಆ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ಒಂದು ಚಿಟಿಕೆ ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು ಇದು ಹಾಕೊಂಡು ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಇದನ್ನು ಆರ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಮತ್ತು ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಕರಿಬೇವು ಹುರ್ಕೊತೀನಿ. 2 ಬೇರೆ ಬೇರೆ ಹುರ್ಕೊಂಡು, 2 ಬೇರೆ ಬೇರೆ ತಣ್ಣಗಾದ ಮೇಲೆ ಆಮೇಲೆ ಒಟ್ಟಿಗೆ ಮಿಕ್ಸರ್ಗೆ ಕಾದಾರಿದ ನೀರನ್ನು ಹಾಕಿ ರುಬ್ಕೊತೀನಿ. ವೀಕ್ಷಕರೇ, ಉದ್ದಿನಬೇಳೆ ಮಿಶ್ರಣನ ಆರ್ಸಕ್ಕೆ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ. ಅಷ್ಟರೊಳಗೆ ನಾನು ಈಗ ತೆಂಗಿನಕಾಯಿ, ಅದೇ ಬಾಣಲೆಗೆ ಎಣ್ಣೆಯನ್ನು ಹಾಕೋತಾ ಇಲ್ಲ, ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹುರ್ಕೊಂಡ್ಬಿಡ್ತೀನಿ. ನೀವು ಕೇಳ್ಬೋದು, ತೆಂಗಿನಕಾಯಿ ಹಾಗೆ ಹಾಕ್ಬೋದಲ್ಲ, ಚೆನ್ನಾಗಿರುತ್ತೆ ಅಂತ. ಹಾಕ್ಬೋದು, ಹಾಕಬಾರ್ದು ಅಂತ ಏನೂ ಇಲ್ಲ. ಬಟ್ ನಿಮಗೆ ಅಕಸ್ಮಾತ್ ಉಳಿತು ಅಂತಂದರೆ, ಇವತ್ತು ಮಾಡಿಬಿಟ್ಟು ನಾಳೆನೂ ಉಪಯೋಗಿಸ್ಬೇಕು ಅಂದರೆ ಒಂದೊಂದು ಸಲ ಕೆಟ್ಟು ಹೋಗುತ್ತೆ. ಸೊ ತೆಂಗಿನಕಾಯಿ ಹುರ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ನೀವು ರುಬ್ಕೊಂಡ್ರೆ ಆವಾಗ ನಿಮಗೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ತೆಂಗಿನಕಾಯಿ ಹುರ್ಕೊತಾ ಇದ್ದೀನಿ. ಈ ತೆಂಗಿನಕಾಯಿ ಜೊತೆಗೆ ಒಂದು 4 ಎಸಳು ಕರಿಬೇವು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಬಣ್ಣ ಬದಲಾದ್ಮೇಲೆ, ಚೆನ್ನಾಗಿ ಹುರಿದಾದ್ಮೇಲೆ ಕರಿಬೇವು ಹಾಕೋತೀನಿ. ತೆಂಗಿನಕಾಯಿ ಹುರಿದಿದೆ. ಇದೆಲ್ಲದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆದಷ್ಟು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇಗ ಹುರಿದಂಗೆ ಆಗುತ್ತೆ, ಮೇಲೆ ಬಣ್ಣ ಬದಲಾಗುತ್ತೆ, ಬಟ್ ಒಳಗಾಗೋದಿಲ್ಲ. ಇದು ನೋಡಿ, ಕರಿಬೇವು ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹುರ್ಕೊತೀನಿ. ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನು ಇನ್ನೊಂದು ತಟ್ಟೆಗೆ ತೊಗೊಂಡ್ಬಿಡ್ತೀನಿ. ಬೇರೆ ಒಂದು ತಟ್ಟೆಗೆಲ್ಲ ಬಗ್ಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಈ ಕಡೆ ಉದ್ದಿನಬೇಳೆ ತಣ್ಣಗಾಗ್ತಾ ಇದೆ, ಈ ಕಡೆ ತೆಂಗಿನಕಾಯಿ ತಣ್ಣಗಾಗ್ತಾ ಇದೆ. ಸೊ ಈ 2 ಮಿಶ್ರಣ ಸ್ವಲ್ಪ ತಣ್ಣಗಾಗೋಕೆ ಒಂದು 5 ನಿಮಿಷ ಬೇಕಾಗತ್ತೆ. 5 ನಿಮಿಷ ಬಿಡೋಣ ಇದನ್ನು. ಅಷ್ಟರೊಳಗೆ ತೆಂಗಿನಕಾಯಿಗೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ನಾವು. ಎಣ್ಣೆ ಕಾದಿದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಸಾಸಿವೆ, ಮತ್ತು 1 ಕೆಂಪು ಮೆಣಸಿನ್ಕಾಯಿ, ಮತ್ತು 1 ಹೆಸರು. ಒಗ್ಗರಣೆ ಆಗಿದೆ. ಇದು ಒಗ್ಗರಣೆ ಯಾಕೆ ಈಗಲೇ ಮಾಡ್ಕೊತಾ ಇದ್ದೀನಿ ಅಂದರೆ, ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾವಾಗಲೂ ಚಟ್ನಿಗೆ ಒಗ್ಗರಣೆ ಹಾಕಬೇಕಾದ್ರೆ ಆ ಒಗ್ಗರಣೆ ಚೆನ್ನಾಗಿ ಆರಿರಬೇಕು. ಆರಿರೋದು ಒಗ್ಗರಣೆ ಹಾಕಿದ್ರೆ ಚಟ್ನಿ ಕೆಡೋದಿಲ್ಲ. ಅದಕ್ಕೋಸ್ಕರ ಈಗಲೇ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ಆಮೇಲೆ ಇದನ್ನು ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಉದ್ದಿನಬೇಳೆ ಮಿಶ್ರಣ ಚೆನ್ನಾಗಿ ಆಗಿದೆ. ಇದನ್ನು ಇವಾಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ಸಲ ಬರೀ ವಿಸ್ಕ್ ಮಾಡ್ಕೊತೀನಿ, ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಆರಿರೋ ತಣ್ಣಗಾಗಿರೋ ತೆಂಗಿನಕಾಯಿ ತುರಿನ ಸೇರಿಸ್ಕೊತೀನಿ. ಉದ್ದಿನಬೇಳೆ ಮಿಶ್ರಣ ತರ್ತರಿಯಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತೆಂಗಿನಕಾಯಿ ಪೀಸಸ್ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ. ಎಲ್ಲ ತಣ್ಣಗಾಗಿದೆ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ, ಹೆಚ್ಚಾಗೋದ್ರೆ ಭಾಳ ಕಷ್ಟ. ಆಮೇಲೆ
ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಹುಣಸೆ ಹಣ್ಣು ಹಾಕಿರ್ತೀವಿ, ಅದ್ರ ಜೊತೆಗೆ ಬೆಲ್ಲ ಕಾಂಬಿನೇಷನ್ ಇದೆ, ಚೆನ್ನಾಗಿರುತ್ತೆ. ಮತ್ತು ಕಾದಾರಿರೋ ನೀರು, ಈ ನೀರನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡು ಆರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಕಾದಾರಿರೋ ನೀರು ಸೇರಿಸೋದ್ರಿಂದ ಚಟ್ನಿ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಬೇಗ ಕೆಡೋದಿಲ್ಲ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಂಡ್ಬಿಡೋಣ. ಚಟ್ನಿ ರುಬ್ಕೊಂಡಾಗಿದೆ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಈ ಚಟ್ನಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ, ಯಾಕಂದರೆ ಅನ್ನದ ಜೊತೆ ಕಲ್ಸ್ಕೊಳ್ಳೋಕ್ಕೆ, ಚಪಾತಿ ಜೊತೆ ಎಲ್ಲ ತಿನ್ನೋಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಚಟ್ನಿನ. ಮತ್ತು ಈ ಒಗ್ಗರಣೆ ಏನು ಹಾಕಿದ್ನಲ್ಲ, ಒಗ್ಗರಣೆ ಪೂರ್ತಿ ಆಗಿದೆ. ಇವಾಗ ಈ ಒಗ್ಗರಣೆ ಇದಕ್ಕೆ ಮಿಶ್ರಣ ಮಾಡ್ಕೊಂಡ್ಬಿಡೋಣ. ವೀಕ್ಷಕರೇ, ಇದಕ್ಕೆ ಬೇಕಾದರೆ ನೀವು ಕರಿ ಉದ್ದು ಉಪಯೋಗಿಸ್ಕೋಬೋದು. ಕರಿ ಉದ್ದು ಅಂದರೆ ಅದರೊಳಗೆ ಫೈಬರು ಜಾಸ್ತಿ ಬರುತ್ತೆ ನಿಮಗೆ. ನಾನು ಬಿಳಿ ಉದ್ದನ್ನು ಉಪಯೋಗಿಸಿದ್ದೀನಿ. ಕರಿ ಉದ್ದನ್ನು ಉಪಯೋಗಿಸಿದ್ರೆ ಹೀಗೆ ಬರುತ್ತೆ ಎಲ್ಲನೂ, ಬಟ್ ಬಣ್ಣ ಮಾತ್ರ ಒಂದು ಸ್ವಲ್ಪ ಡಾರ್ಕಾಗಿ ಬರುತ್ತೆ. ನಾವು ಬಿಳಿ ಉದ್ದು ಯೂಸ್ ಮಾಡಿದ್ರಿಂದ ಸ್ವಲ್ಪ ಲೈಟಾಗಿ ಬರುತ್ತೆ. ಇದ್ರ ಶೆಲ್ಫ್ ಲೈಫು ಇವಾಗ ಜಾಸ್ತಿ ಇದೆ, ಯಾಕಂದರೆ ನಾನು ಕಾದಾರಿರೋ ನೀರು, ತೆಂಗಿನಕಾಯಿ ಎಲ್ಲ ಹೊಡಿದ್ದೀನಿ. ಇದನ್ನು ಸುಲಭವಾಗಿ ಮಾಡ್ಕೋಬೋದು. ನೀವು ಇದನ್ನು ಮನೇಲೇ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಮತ್ತು ನಮ್ಮ ಅಯ್ಯಂಗಾರ್ ಫುಡ್ ಚಾನೆಲ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದು ಏನು ಯೂಸ್ ಮಾಡಿಲ್ಲ. ಟೋಟಲಿ ಸಾತ್ವಿಕ್ ಟ್ರೆಡಿಷ್ನಲ್ ಚಟ್ನಿ ಇದು. ಹೌದು, ಕೆಲವೊಬ್ಬರು ಈ ಉದ್ದಿನಬೇಳೆ ಚಟ್ನಿಗೆ ಈರುಳ್ಳಿ ಹಾಕಿ ಮಾಡೋದು ಉಂಟು, ರೂಢಿ ಇದೆ. ಬಟ್ ನಾವು ಯಾವುದಕ್ಕೂ ಆದಷ್ಟು ಬೆಳ್ಳುಳ್ಳಿ ಅಂತೂ ಉಪಯೋಗಿಸೋದೇ ಇಲ್ಲ. ಆದಷ್ಟು ಈರುಳ್ಳಿ ಎಲ್ಲಿ ಇಲ್ಲದೆ ನಡೆಯಕ್ಕಾಗುತ್ತೋ ಅಲ್ಲಿ ಹಾಗೆ ಮಾಡ್ತೀವಿ, ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಚಟ್ನಿ ಆಗಿದೆ. ಚಟ್ನಿಗೆ ಒಂದೆರಡು ದೋಸೆ ಹಾಕೊಂಡ್ರಲ್ವಾ, ಚಿಕ್ಕದಾಗಿ ದೋಸೆ ಮಾಡ್ತಾಯಿದ್ದೀನಿ. ಇದು ಕಾಸ್ಟ್ ಐರನ್ ತವ, ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನು ಸುಮಾರು ಈಗ 3-4 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗತ್ತೆ, ಅಂದರೆ ಸೆನ್ಸ್ ಉಪಯೋಗಿಸೋದಾದಮೇಲೆ ಅದನ್ನು ಸ್ವಲ್ಪ ಕ್ಲೀನಾಗಿ ಒರೆಸಿ ಇಡಬೇಕು ತೊಳೆದಾದ್ಮೇಲೆ. ಯಾಕಂದರೆ ಪೂರ್ತಿ ಕಬ್ಬಣ ಅಲ್ವಾ, ಹಾಗಾಗಿ ಒಂದೊಂದ್ಸಲ ಜಂಕ್ ಹಿಡ್ಬಿಡುತ್ತೆ. ದೋಸೆ ಮಗ್ಚೋಣ ಇವಾಗ. ಒಂಚೂರು ಎಣ್ಣೆ. ಈ ತವಾನೇ ಒಂಥರ ಟ್ರೆಡಿಷ್ನಲ್ ಅಂತ ಹೇಳ್ಬೋದಾ? ಯಾಕಂದರೆ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಅವ್ರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು, ಎಲ್ಲ ಕಬ್ಬಣದೇ ಯೂಸ್ ಮಾಡ್ತಾ ಇದ್ರು. ಈಗ ಮತ್ತೆ ಎಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂದ್ಕೊಂಡು ಹಳೆ ಪದ್ಧತಿಗೆ ನಾವು ಬರ್ತಾ ಇದ್ದೀವಿ. ವೀಕ್ಷಕರೇ, ಬೆಳಗಿನ ತಿಂಡಿ ರೆಡಿ ಆಗಿದೆ, ದೇವರಿಗೆ ನೈವೇದ್ಯ ಆಗಿದೆ. ದೋಸೆ, ಅದ್ರ ಮೇಲೆ ಒಂದಿಷ್ಟು ಬೆಣ್ಣೆ ಹಾಕೊಂಡಿದ್ದೀವಿ ನಾವು. ಬೆಣ್ಣೆ ಆಪ್ಷನಲ್ಲು, ಬೆಣ್ಣೆ ತುಪ್ಪ ಎಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಮತ್ತು ಪಕ್ಕದಲ್ಲಿ ಉದ್ದಿನಬೇಳೆ ಚಟ್ನಿ ನೋಡೋಕ್ಕೆ ಸೊಗಸಾಗಿದೆ, ಖಂಡಿತ ತಿನ್ನೋಕ್ಕೂ ಸೊಗಸಾಗಿರ್ಬೋದು. ಈಗ ನಾವು ತಿಂಡಿ ತಿಂತೀವಿ, ನೀವು ಎಲ್ಲ ಮನೆಯಲ್ಲೇ ನಿಮ್ಮ ತಿಂಡಿ ಕಾರ್ಯಕ್ರಮ ಮಾಡ್ಕೊಳ್ಳಿ. ಮತ್ತು ಇದನ್ನೆಲ್ಲ ಪ್ರಯತ್ನಪಟ್ಟು ನೀವು ಎಲ್ಲ ಮನೇಲೇ ಈ ಥರ ಚಟ್ನಿ ಮಾಡಿ ದೋಸೆ ಜೊತೆಗೋ ಚಪಾತಿ ಜೊತೆಗೋ ಸವಿರಿ, ಆಯಿತಾ? ಇಷ್ಟು ಹೇಳಿ ಜಯರಾಮ್ ಆ್ಯಂಡ್ ಲತಾ ನಾವು ನಮ್ಮ ಅಯ್ಯಂಗಾರ್ ಫುಡ್ಸ್ ಚಾನೆಲಿಂದ ಸೈನ್ ಆಫ್ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು.